ಹಲೋ ಫ್ರೆಂಡ್ಸ್, ನಮಸ್ಕಾರ. ಕೀರ್ತಿ ಸಿಂಪಲ್ ಅಡುಗೆಗೆ ಸ್ವಾಗತ. ಇವತ್ತು ನಾವು ವೆಜಿಟೇಬಲ್ ಕುರ್ಮಾವನ್ನು ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ನೋಡೋಣ್ರಿ. ಈಗ ಗ್ಯಾಸಿನ ಮೇಲೆ ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಒಂದು 3-4 ಚಮಚ ಎಣ್ಣೆ ಹಾಕ್ಕೊಂಡು ನೋಡ್ರಿ. ಈಗ ಎಣ್ಣೆನ ಚಲೋ ಹೊತ್ತಂಗೆ ಸ್ವಲ್ಪ ಕಾಯ್ಬೇಕ್ರಿ. ಅದು ಕಾದ್ಮೇಲೆ ನಾವು ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೋಬೇಕಾಗತ್ತೆ. ಈಗ ನೋಡಿ ಅರ್ಧ ಚಮಚ ನಾನು ಸಾಸಿವೆನ ಹಾಕ್ಕೊಂಡು ಈಗ ಒಂದು ಅರ್ಧ ಚಮಚ ಜೀರಿಗೆನೂ ಕೂಡ ಹಾಕ್ಕೊಂಡು ನೋಡ್ರಿ. ಈಗ ಎಣ್ಣೆ ಒಳಗೆ ಸಾಸಿವೆ ಮತ್ತು ಜೀರಿಗೆ ನೀಟಾಗನ ಚಟಪಟ ಅಂತ ಸಿಡಿಬೇಕು ನೋಡ್ರಿ. ಅದೀಗ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿದ ಮೇಲೆ ಒಂದು 3-4 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಅದನ್ನು ಕೂಡ ಉದ್ದಕ್ಕೆ ಹೆಚ್ಕೊಂಡಿದ್ದು ನೋಡಿ, ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ಎಸಳು ಕರಿಬೇವನ್ನು ಕೂಡ ಹಾಕ್ಕೊಂಡು ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದ್ರ ಜೊತೆಗೆ ಒಂದು ಪಲಾವ್ ಎಲೆ ಹಾಕ್ಕೊಂಡು ನೋಡ್ರಿ. ಇಲ್ಲಿ ನಾನೀಗ ಪಲಾವ್ ಎಲೆನೂ ಕೂಡ ಎಣ್ಣೆ ಒಳಗೆ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೋಬೇಕು ನೋಡ್ರಿ. ಸ್ವಲ್ಪ ಫ್ರೈ ಆಗ್ಬೇಕದು ಎಣ್ಣೆ ಒಳಗೆ, ಸ್ವಲ್ಪ ಸಣ್ಣ ನೂರಿಯಾಗ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ. ನೋಡ್ರಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊತೇನೆ ನೋಡ್ರಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀಟಾಗನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಬಿಡೋಣ್ರಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆದಷ್ಟು ಸಣ್ಣ ನೂರಾಗನ ಫ್ರೈ ಮಾಡಿರಿ, ಇಲ್ಲಾಂದ್ರೆ ಒತ್ತಗೋ ಚಾನ್ಸಸ್ ಇರ್ತೈತಿ. ಈಗ ನೋಡಿರಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಫ್ರೈ ಆದಂಗೆ ಆಯ್ತು. ಇವಾಗ ಇಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಗೈತಿ. ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕ್ರಿ, ಅದು ಶುಂಠಿ ಮತ್ತು ಬೆಳ್ಳುಳ್ಳಿ ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಗೈತಿ. ಇವಾಗ ಒಂದು ಉಳ್ಳಾಗಡ್ಡಿನ ಸಣ್ಣದಾಗಿ ಹೆಚ್ಕೊಂಡಿದ್ನಿ, ಅದನ್ನ ಹಾಕ್ಕೊಂಡಿದ್ದು ನೋಡಿರಿ. ಅದ್ರ ಜೊತೆಗೆ ಉಪ್ಪು ಹಾಕ್ಕೊಂಡ್ಬಿಡ್ತೇನೆ ರುಚಿಗೆ ತಕ್ಕಷ್ಟು. ಉಪ್ಪನ್ನು ಹಾಕೋದ್ರಿಂದ ಲಘುನ ಸಾಫ್ಟ್ ಹಾಕ್ಬಿಡ್ತೈತೆ ರೀ ಉಳ್ಳಾಗಡ್ಡಿ. ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಒಂದು ಟೊಮೆಟೊನ ಹಾಕ್ಕೊತೀನಿ. ದೊಡ್ಡ ಸೈಜಿಂದ ಟೊಮೆಟೊನ ಹಾಕ್ಕೊಂಡೆ ನಾನಿಲ್ಲಿ. ಈಗ ಟೊಮೆಟೊನ ಹಾಕಿದ್ಮೇಲೆ ಟೊಮೆಟೊನ ಚಲೋ ತಂಗನ ಸಾಫ್ಟ್ ಆಗ್ಬೇಕು ನೋಡ್ರಿ. ಅದು ಅಲ್ಲಿ ತನಕನೂ ಫ್ರೈ ಮಾಡ್ಕೋಬೇಕಾಗತ್ತೆ ನಾವು. ಟೊಮೆಟೊನು ಚಲೋ ಹೊತ್ತಂಗೆ ಸಾಫ್ಟ್ ಆದ್ರೆ ರುಚಿ ಬರ್ತೈತೆ ರೀ. ಅದು ಆದಷ್ಟು ಸಾಫ್ಟಾಗನ ಮಾಡ್ಕೋಬೇಕಾಗತ್ತೆ ಟೊಮೆಟೊನ. ನೀವು ಮಿಕ್ಸಿ ಕೂಡ ಮಾಡಿಕೊಂಡು ಹಾಕ್ಕೋಬೋದು, ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೋದು ನೋಡ್ರಿ. ಈಗ ನೋಡಿ ಫ್ರೈ ಆಯ್ತು ಇವಾಗ ಟೊಮೆಟೊನು. ಇವಾಗ ಅರಿಶಿನ ಹಾಕ್ಕೊಂಡ್ರಿ ಒಂದು ಅರ್ಧ ಚಮಚ ಕೆಂಪು ಖಾರದ ಪೌಡರು, 1 ಚಮಚ ಧನಿಯಾ ಪೌಡರು, ಒಂದು ಅರ್ಧ ಚಮಚ ಗರಂ ಮಸಾಲ ಹಾಕ್ಕೊಂಡು ನೋಡ್ರಿ. ಈಗ ಎಲ್ಲ ಮಸಾಲೆಗಳನ್ನು ಹಾಕಿದ ಮೇಲೆ ಒಂದು ಚಲೋ ಹೊತ್ತಂಗೆ ಎಣ್ಣೆ ಒಳಗನ ಇದನ್ನ ಚಲೋ ಹೊತ್ತಂಗೆ ಫ್ರೈ ಮಾಡ್ಕೊಂಬಿಡೋಣ್ರಿ ನಾವು. ಮಸಾಲವನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಸಣ್ಣ ನೂರಿಯಾಗ ಫ್ರೈ ಮಾಡ್ಕೊಂಬಿಡೋಣ್ರಿ. ಈಗ ಫ್ರೈ ಆಗಿದ್ದಾಯ್ತು ನೋಡ್ರಿ ಇವಾಗ ಮಸಾಲ. ಇವಾಗ ಕುದಿಸಿದಂಥ ವಟಾಣಿನ ಹಾಕ್ಕೊತೇನೆ ನೋಡ್ರಿ. ಒಂದು ಅರ್ಧ ಬಟ್ಲು ಹಾಕ್ಕೊಂಡು ನಾನು ಕುದಿಸಿದಂಥ ವಟಾಣಿ ಹಾಕ್ಕೊಂಡು ಒಂದು 3-4 ಆಲೂಗಡ್ಡೆನ ನಾನು ಮೊದಲೇಕ ಕುದಿಸ್ಕೊಂಡು ರೆಡಿ ಮಾಡಿದ್ನಿ, ಅದನ್ನ ಈ ರೀತಿ ಕಟ್ ಮಾಡ್ಕೊಂಡೆ ನೋಡ್ರಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ವಟಾಣಿ ಮತ್ತು ಆಲೂಗಡ್ಡೆನ ಈ ರೀತಿ ಚಲೋ ಹೊತ್ತಂಗನ ಮಸಾಲೆ ಜೊತೆ ಕುದಿಬೇಕ್ರಿ. ಅದು ಮತ್ತು ಸ್ವಲ್ಪ ಮಸಾಲೆ ಹಿಡ್ಕೋಬೇಕು ನೋಡ್ರಿ. ಅದು ವಟಾಣಿ ಮತ್ತು ಆಲೂಗಡ್ಡೆ ಇದೇ ರೀತಿನ ಇದನ್ನು 1 ನಿಮಿಷ ಇದೇ ರೀತಿನ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಮಸಾಲೆ ಜೊತೆನ. ನೋಡ್ರಿ ಚಲೋ ಹೊತ್ತಂಗನ ಮಿಕ್ಸ್ ಮಾಡ್ಕೊಂಡಿದ್ದ ಆಯ್ತು. ಇವಾಗ ಒಂದು ಕುದಿಸಬೇಕು ಈ ರೀತಿ. ಈಗ ಇನ್ನೊಂದು ಸಲ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ ಈ ರೀತಿನ. ಇದನ್ನ ಈಗ ಮಿಕ್ಸ್ ಮಾಡ್ಕೊಂಡಿದ್ದ ಆಯ್ತು ಈಗ ಮಸಾಲೆ ಜೊತೆನ. ಈಗ ಇದಕ್ಕೆ ರುಬ್ಬಿದಂತಹ ಹಸಿ ಕೊಬ್ಬರಿ ಮತ್ತು ಗೋಡಂಬಿನ ನಾನು ಮೊದಲು ನೆನೆಸಿಟ್ಟಿದ್ನಿ, ಅದನ್ನು ಕೂಡ ಇದ್ರ ಜೊತೆ ಹಾಕಿದ್ನಿ. ಒಂದು 4 ಗೋಡಂಬಿ ಹಾಕ್ಕೊಂಡಿದ್ದು ನೋಡ್ರಿ. ಈಗ ಒಂದು 4 ಗೋಡಂಬಿನ ಮೊದಲು ನೀರೊಳಗೆ ನೆನೆಸಿ ಇದ್ರ ಜೊತೆ ಹಾಕ್ಕೊಂಡಿದ್ನಿ, ಮತ್ತು ಸ್ವಲ್ಪ ಕೊಬ್ಬರಿ ಹಾಕ್ಕೊಂಡಿದ್ನಿ. ಕೊಬ್ಬರಿ ಮತ್ತು ಗೋಡಂಬಿನ ಚಲೋ ಹೊತ್ತಂಗೆ ಸಣ್ಣಗೆ ರುಬ್ಕೊಂಡು ಇಟ್ಕೋಬೇಕ್ರಿ. ಈಗ ಅದನ್ನು ಹಾಕ್ಕೊಂಡು ನೋಡ್ರಿ. ಇವಾಗ ಹಾಕ್ಕೊಂಡು ಇದನ್ನು ಕೂಡ 1 ನಿಮಿಷ ಚಲೋ ಹೊತ್ತಂಗೆ ಕುದಿಯಾಕೆ ಬಿಟ್ಬಿಡ್ಬೇಕು. ಈ ಕೊಬ್ಬರಿ ಮತ್ತು ಗೋಡಂಬಿನ ಹಾಕಿರ್ತೀವಲ್ಲ ಸ್ವಲ್ಪ ಕುದಿಬೇಕ್ರಿ ಅದು ಚಲೋ ಹೊತ್ತಂಗೆ. ಈಗ ನೋಡಿರಿ ಸಕ್ಕರೆ ಹಾಕೋಣ. ಈಗ ಸ್ವಲ್ಪ ಕುರ್ಮಾ ಸ್ವಲ್ಪ ಸ್ವೀಟಾಗಿದ್ರೆ ರುಚಿ ಬರ್ತದೆ ರೀ. ಹೀಗಾಗಿ ನಾನು ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ಕೊಂಡೆ. ಅದಾದ ನಂತರ ಕಸೂರಿ ಮೆಂತ್ಯ ಹಾಕ್ಕೊತೇನೆ ನೋಡ್ರಿ. ಕಸೂರಿ ಮೆಂತ್ಯನ ಹಿಂಗೆ ತಿಕ್ಕಿ ಹಾಕ್ಕೋಬೇಕು ರೀ, ಒಂದು ಸ್ವಲ್ಪ ಘಮ ಚಲೋ ಹೊತ್ತಂಗೆ ಬರ್ತೈತಿ. ಈಗ ಕಸೂರಿ ಮೆಂತ್ಯ ಹಾಕಿದ ಮೇಲೆ ಒಂದು ಚಲೋ ಹೊತ್ತಂಗೆ ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಸ್ವಲ್ಪ ಕುದಿಬೇಕು ಇನ್ನೊಂದು ಸಲ ಅದು. ಈಗ ಒಂದು ಕಸೂರಿ ಮೆಂತ್ಯ ಹಾಕಿದ್ರಿಂದ ಸ್ವಲ್ಪ ಕುದಿಬೇಕಾಗತ್ತೆ ಅದು. 1 ನಿಮಿಷ ಇದೇ ರೀತಿನ ಸ್ವಲ್ಪ ಸಣ್ಣ ನೂರಿಯಾಗನ ಇದನ್ನ ಕುದಿಸ್ಕೋಬೇಕಾಗತ್ತೆ ನಾವು. ಸ್ವಲ್ಪ ಚಲೋ ಹೊತ್ತಂಗೆ ಕುದ್ದಂದ್ರೆ ಚಲೋ ಹೊತ್ತಂಗೆ ರುಚಿ ಬರುತ್ತೆ ಅದು ಕುರ್ಮ ಅದು. ಈಗ ಕುದಿಯಾಕೆ ಬಿಟ್ಬಿಡೋಣ್ರಿ 1 ನಿಮಿಷ. ಅದು ಸ್ವಲ್ಪ ಎಲ್ಲ ಮಸಾಲ ಹಿಡ್ಕೊಳ್ಳೋದು. ಈಗ ನೋಡಿರಿ ಸ್ವಲ್ಪ ಕುದಿಯಾಕೆ ಕುಂತೈತೆ ಅದು. ಸ್ವಲ್ಪ ಈ ರೀತಿ ಒಂದು ಕುದಿಬೇಕಾಗೈತಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಬಿಡೋಣ.
ಕೊತ್ತಂಬರಿ ಸೊಪ್ಪು ಹಾಕಿದ್ಮ್ಯಾಗ ರೆಡಿ ಆಯ್ತು ನೋಡ್ರಿ. ಇದು ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಬೋದು ಅಂತ ನಾನು ತೋರಿಸ್ಕೊಟ್ಟೇನಿ. ಪೂರಿಗೆ, ದೋಸೆಗೆ ಮತ್ತು ಚಪಾತಿಗೆ ಸೂಪರಾಗಿರ್ತೈತೆ ನೋಡ್ರಿ. ಇದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಅಷ್ಟು ಸಿಂಪಲ್ಲಾಗಿ ತೋರಿಸೀನಿ. ಈ ಒಂದು ರೆಸಿಪಿ ನಿಮಗೆ ಲೈಕ್ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆಯೇ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ. ಮತ್ತೊಂದು ಸಿಂಪಲ್ಲಾದ ಅಡುಗೆಯೊಂದಿಗೆ ಬರಿತೇನೆ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದ.